ಹಲೋ ಸ್ನೇಹಿತರೆ, ನಮಸ್ಕಾರ. ಜನತೇಜನ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಎಲ್ಲ ದಿವಸ ಸೌಜನ್ಯ ವಿಚಾರವಾಗಿ ನಾನು ಕೆಲವೊಂದು ಮಾಹಿತಿಗಳನ್ನು ನೀಡ್ತಾ ಇದ್ದೆ. ಅದೇ ರೀತಿ ಇವತ್ತು ಒಂದು ವಿಚಾರ ನಿಮ್ಮ ಮುಂದೆ ಒಂದು ಮಾಹಿತಿಯೊಂದಿಗೆ ಬಂದಿದ್ದೇನೆ. ಕೊನೆವರೆಗೆ ನೋಡಿ. ಮಾತ್ರವಲ್ಲ, ಈ ಒಂದು ಮಾಹಿತಿಯ ಬಗ್ಗೆ ನಿಮಗೆ ಅರಿವಿದ್ರೆ ದಯವಿಟ್ಟು ಕಮೆಂಟ್ ಮಾಡೋಕ್ಕೆ ಮರಿಬೇಡಿ. ಯಾಕಂತಂದರೆ ಇದೊಂದು ತೀಕ್ಷ್ಣವಾದಂತಹ ಒಂದು ವಿಚಾರ. ಪುತ್ತೂರು ತಾಲೂಕಿನ ಬೆಳ್ಳಾರೆ ಎಂಬಲ್ಲಿ, ಬೆಳ್ಳಾರೆ ಸುಳ್ಯ ತಾಲೂಕಿಗೆ ಬರುತ್ತೆ ಅನಿಸುತ್ತೆ. ಸುಳ್ಯ ತಾಲೂಕಿನ ಬೆಳ್ಳಾರೆ ಎಂಬಲ್ಲಿ ಒಂದು ವಿಶೇಷ ಘಟನೆ ನಡೆಯುತ್ತೆ. ಅಂದರೆ ಜಾಗದ ವಿಷಯದಲ್ಲಿ, ಐ ಥಿಂಕ್ ಜಾಗದ ವಿಷಯದಲ್ಲಿ ಅನ್ಕೋತೀನಿ, ವಿಚಾರ ಬಂದು ಈ ವಿಚಾರ ಕೊನೆಯದಾಗಿ ಸೌಜನ್ಯ ಪ್ರಕರಣಕ್ಕೆ ಲಿಂಕ್ ಆಗುತ್ತೆ. ಅಂದರೆ ಸೌಜನ್ಯ ಪ್ರಕರಣ ಎಷ್ಟರ ಮಟ್ಟಿಗೆ ರಾಜ್ಯದಾದ್ಯಂತ ಹೈಪ್ ನೀಡ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಆದರೆ ಇಲ್ಲಿ ವಿಚಾರ ನಡೆದಿರೋದು, ಮೊದಲನೇದಾಗಿ ಒಂದು ವಿಚಾರವನ್ನು ಹೇಳ್ತೀನಿ ನೋಡಿ. ಈ ಒಂದು ವಾರ್ತೆ ಬಂದಿರೋದು ಕಡಬ ಟೈಮ್ಸ್ ಎನ್ನುವಂತಹ ಒಂದು ವೆಬ್ ಪೋರ್ಟಲ್ನಲ್ಲಿ ಈ ಒಂದು ವಾರ್ತೆ ಬಂದಿದೆ. ಆ ವಾರ್ತೆಯನ್ನು ನಾನು ಓದಿ ಹೇಳ್ತೀನಿ ನೋಡಿ. ಬೆಳ್ಳಾರಿ ಠಾಣಾ ವ್ಯಾಪ್ತಿ ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಸಿಲುಕಿಸಿ ಜೈಲಿನಲ್ಲಿ ಕೊಳೆಯುವಂತೆ ಮಾಡುತ್ತೇನೆ ಎಂಬ ಬೆದರಿಕೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಂದರೆ ಈ ಒಂದು ವಿಚಾರ ಸೌಜನ್ಯ ಹೋರಾಟಗಾರರನ್ನು ಯಾವುದಾದ್ರೂ ಒಂದು ಷಡ್ಯಂತ್ರದಲ್ಲಿ ಸಿಲುಕಿಸುವ ಒಂದು ಪ್ರಯತ್ನ ಅಂತ ಕಾಣ್ತಾ ಇದೆ. ಯಾಕಂತಂದರೆ ಇಲ್ಲಿ ಜಾಗದ ವಿಚಾರದಲ್ಲಿ ತಕರಾರು ನಡೆದು ನಂತರ ನಾನು ಸೌಜನ್ಯ ಹೋರಾಟಗಾರ ಅಥವಾ ನಾನು ಮಹೇಶ್ ಶೆಟ್ಟಿ ತಿಮರೋಡಿ ಜನ ನಿಮ್ಮನ್ನು ಸೌಜನ್ಯ ಏನು ಅತ್ಯಾಚಾರ ಕೇಸ್ನಲ್ಲಿ ಒಳಗಡೆ ಹಾಕ್ತೀನಿ ಅಂತ ಯಾರು ನಾರ್ಮಲ್ ಆಗಿ ಥಿಂಕ್ ಮಾಡಿದರೆ ಗೊತ್ತಾಗುತ್ತೆ. ಈ ಥರ ಯಾರು ಹೇಳೋಕ್ಕೆ ಹೋಗಲ್ಲ. ಆದರೆ ಇಂತಹ ಒಂದು ಘಟನೆ ಇಲ್ಲಿ ನಡೆದಿದೆ ಅಂದರೆ ಸಂಪೂರ್ಣವಾಗಿ ಒಂದು ವಿಚಾರವನ್ನು, ಈ ಒಂದು ವಾರ್ತೆಯನ್ನು ಕೇಳಿ. ಕಡಬ ಟೈಮ್ಸ್ ಈ ಒಂದು ವಾರ್ತೆಯನ್ನು ಬಿತ್ತರಿಸಿತು. ಸುಳ್ಯ ಬೆಳ್ಳಾರೆ, ಇಲ್ಲಿನ ಬೆಳ್ಳಾರಿ ಠಾಣಾ ವ್ಯಾಪ್ತಿಯ ಕೊಳ್ತಿಗೆಯಲ್ಲಿ ಜಾಗದ ವಿಚಾರಕ್ಕೆ ಸಂಬಂಧಿಸಿ ಕಾರನ್ನು ಅಡ್ಡಗಟ್ಟಿ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಿ ಪೊಲೀಸರಿಗೆ ದೂರು ನೀಡಿದ್ದು ಪ್ರಕರಣ ದಾಖಲಾಗಿದೆ. ವಿಷಯಕ್ಕೆ ಬರೋಣ. ಶಿವಪ್ರಭಾ ಜಸ್ವಾಲ್ ಎಂಬುವರು ಜಸ್ವಾಲ್ ಎನ್ನುವಂತಹ ಒಂದು ವ್ಯಕ್ತಿ ಪೊಲೀಸರಿಗೆ ದೂರು ನೀಡಿದ್ದು, ಕೊಳ್ತಿ ಗ್ರಾಮದ ಸ್ಥಳಮನೆ ಎಂಬಲ್ಲಿರುವ ಸ್ಥಿರಾಸ್ತಿಯನ್ನು ನನ್ನ ಸಹೋದರ ಸಹೋದರಿಯರಿಗೆ ಪಾಲು ಮಾಡಿಕೊಡುವ ಇರಾದೆಯಿಂದ ಜನವರಿ 29ರಂದು, ಅಂದರೆ ಬಿಫೋರ್ 3 ಡೇಸ್ ಕಳೀತು, ಬೆಳಿಗ್ಗೆ ಬಾಡಿಗೆ ಕಾರಿನಲ್ಲಿ ನಾನು ಮತ್ತು ಭಾವ ಎಸ್ ರವೀಂದ್ರ ರೈ ಅವರೊಂದಿಗೆ ಉಡುಪಿಯಿಂದ ಕೊಳ್ತಿಗೆ ಗ್ರಾಮದ ಸ್ಥಳಮನೆ ಬಂದು ತಾಲೂಕು ಸರ್ವೇಯರ್ ಮೂಲಕ ಭಾವನವರ ಪಿತ್ರಾರ್ಜಿತ ಆಸ್ತಿಯನ್ನು ಸರ್ವೆ ಮಾಡಿ ಮುಗಿಸಿಕೊಂಡು ಅಲ್ಲಿಂದ ಸಂಜೆ ವಾಪಸ್ ಉಡುಪಿಗೆ ಕಾರ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದೆವು. ಪುತ್ತೂರು ತಾಲೂಕು ಕೊಳ್ತಿ ಗ್ರಾಮದ ಸ್ಥಳಮನೆ ಬಳಿ ಕಾರ್ನಲ್ಲಿ ಹೋಗುತ್ತಿರುವಾಗ ಆರೋಪಿ ಎಂದು ಹೇಳಲಾಗುವಂತಹ ಚಿತ್ರಪ್ರಭಾ ರೈ ಅವರ ಗಂಡ ರಾಜೇಶ್ ಶೆಟ್ಟಿ, ಮಕ್ಕಳಾದ ಸಂಪತ್ ರೈ ಮತ್ತು ಸಂಕೇತರವರು ಬಿಳಿ ಬಣ್ಣ ವ್ಯಾಗನರ್ ಕಾರ್ನಲ್ಲಿ ನಮ್ಮ ಎದುರು ಭಾಗದಿಂದ ಬಂದು ನಮ್ಮ ಕಾರನ್ನು ಅಡ್ಡಗಟ್ಟಿ ಆರೋಪಿ ಸ್ಥಾನದಲ್ಲಿರುವವರು ಕಾರಿನಿಂದ ಇಳಿದು ಕಾರಿನ ಬಳಿ ಬಂದು ನನ್ನನ್ನು ಮತ್ತು ಭಾವನನ್ನು ಉದ್ದೇಶಿಸಿ ಅವ್ಯಾಚ್ಯ ಶಬ್ದಗಳನ್ನು ನಿಂದಿಸಿ ಜೀವ ಬೆದರಿಕೆ ಒಡ್ಡಿದ್ದು, ನಾನು ಮಹೇಶ್ ಶೆಟ್ಟಿ ತಿಮರೋಡಿ ಖಾಸ ಜನ ನಿಮ್ಮನ್ನು ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಸಿಲುಕಿಸಿ ಜೈಲಿನಲ್ಲಿ ಕೊಳೆಯುವಂತೆ ಮಾಡುತ್ತೇನೆ ಎಂದು ಬೆದರಿಸಿರುವುದಾಗಿ ದೂರಿನ ಪ್ರತಿಯಲ್ಲಿ ತಿಳಿಸಲಾಗಿದೆ. ಇದು ವಾರ್ತೆ. ಈ ಒಂದು ವಾರ್ತೆಯನ್ನೇ ನೋಡುವಾಗ ಗೊತ್ತಾಗುತ್ತೆ, ಇದು ಒಂದು ಕೌಟುಂಬಿಕ ಕಲಹ. ಅಂದರೆ ಇದೊಂದು ಸಿಂಪಲ್ ಆಗಿ ಕುಟುಂಬಸ್ಥರ ನಡುವೆ ಇರುವಂತಹ ಒಂದು ಕಲಹವನ್ನು ಸೌಜನ್ಯ ಪ್ರಕರಣ ಅಂತ ಎಳೆದು ಹಾಕಿ ಈ ಒಂದು ಸೌಜನ್ಯ ಹೋರಾಟಗಾರರನ್ನು ದಿಕ್ಕು ತಪ್ಪಿಸುವಂಥ ಒಂದು ವ್ಯವಸ್ಥೆ ಇಲ್ಲಿ ನಡೀತಾ ಇದೆ. ದೊಡ್ಡ ಮಟ್ಟದ ಷಡ್ಯಂತ್ರ ಅಂತ ಹೇಳ್ಬೋದು. ಯಾಕಂತಂದರೆ ಸೌಜನ್ಯ ಹೋರಾಟಗಾರರನ್ನು ಒಂದಲ್ಲ ಒಂದು ರೀತಿಯಲ್ಲಿ ಯಾವ ರೀತಿಯಲ್ಲಿ ತಳಮಟ್ಟಕ್ಕೆ ತಗೊಂಡು ಹೋಗ್ಬೋದು, ಯಾವ ರೀತಿಯಲ್ಲಿ ಹೋರಾಟದ ಸ್ಥೈರ್ಯವನ್ನು ಕುಗ್ಗಿಸ್ಬೋದು ಅನ್ನುವಂತಹ ಒಂದು ವಿಚಾರದಲ್ಲಿ ಹಲವಾರು ಪ್ರಕ್ರಿಯೆಗಳು ನಡೀತಾ ಇದೆ. ಇದರೊಂದು ಭಾಗವಾಗಿದೆ ಈ ಒಂದು ನ್ಯೂಸ್, ಕಡಬ ಟೈಮ್ಸ್ನಲ್ಲಿ ಬಂದಿರುವಂತಹ ಈ ಒಂದು ನ್ಯೂಸ್. ಸೊ ಈ ಒಂದು ನ್ಯೂಸ್ಗೆ ಯಾವುದೇ ವ್ಯಾಲ್ಯೂ ಇಲ್ಲ, ನಿರಾಧಾರಿತ ಒಂದು ನ್ಯೂಸ್. ಯಾಕಂತಂದರೆ ಸಾಕ್ಷ್ಯಾಧಾರಗಳಿಲ್ಲ, ಈ ಥರ ಹೇಳಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಅಷ್ಟೇ. ಸೊ ಏನೇ ಇರಲಿ, ಸೌಜನ್ಯ ಹೋರಾಟಗಾರರು ಎಲ್ಲ ಒಂದೊಂದು ಕ್ಷಣದಲ್ಲೂ ಜಾಗರೂಕರಾಗಿರಬೇಕು. ಯಾಕಂತಂದರೆ ಇಂತಹ ಸನ್ನಿವೇಶಗಳು ಮುಂದೇನೂ ಬರ್ಬೋದು, ಅಥವಾ ಮುಂದೆ ಯಾರಾದರೂ ಒಂದು ಹಲ್ಲೆ, ಕೊಲೆ, ದರೋಡೆ ನಡೆಸಿದರೆ ಅದನ್ನು ಸೌಜನ್ಯ ಹೋರಾಟಗಾರರ ತಲೆ ಮೇಲೆ ಎತ್ತಿ ಕಟ್ಟುವಂತಹ ಒಂದು ಪರಿಸ್ಥಿತಿ ಸಹ ಬರ್ಬೋದು. ಯಾಕಂತಂದರೆ ಸರ್ಕಾರದ ಅಂಡರಲ್ಲ, ಇವರ ಅಂಡರಲ್ಲಿರುವಂತಹ ಸರ್ಕಾರ ಇವರು ಹೇಳಿದಾಗೆ ಕೇಳುತ್ತೆ. ಸೊ ಇದು ಸ್ವಾಭಾವಿಕ. ಏನೇ ಇರಲಿ, ಪೊಲೀಸ್ ವ್ಯವಸ್ಥೆಯನ್ನು ಇವರಿಗೆ ಸಪೋರ್ಟೇ ಮಾಡ್ಬೋದು. ಆದರೆ ಇಂತಹ ಸಂದರ್ಭಗಳಲ್ಲಿ ಸೌಜನ್ಯ ಹೋರಾಟಗಾರರು ಎಂಬ ಹೆಸರಿನಲ್ಲಿ ಈ ಒಂದು ವಿಚಾರದಲ್ಲಿ ಏನಾಗಬಾರದು, ಸೌಜನ್ಯ ಹೋರಾಟಕ್ಕೆ ಕಳಂಕ ಬರಬಾರ್ದು ಎನ್ನುವುದೇ ನಮ್ಮ ಆಶಯ. ಸೊ ಏನೇ ಇರಲಿ, ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.